ಏನ್ ಗೊತ್ತಾ, ಇನ್ನೊಂದು ನೈಕಾ ಹಾಲ್ ನ ತಗೊಂಡ್ಬಂದಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಒಂದು ಹೇರ್ ಫಾಲ್ ಶಾಂಪೂನ ತರಿಸ್ಕೊಂಡಿದ್ದೀನಿ ಫ್ರಮ್ ವಿಶ್ ಕೇರ್ ಅವ್ರದ್ದು. ವಿಶ್ ಕೇರ್ ಅವ್ರು ಆಲ್ರೆಡಿ ಬಾಡಿ ಲೋಷನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಶಾಂಪೂನ ಬಳಸ್ತಾ ಇರೋದು. ಸಲ್ಫೇಟ್ ಅಂಡ್ ಪ್ಯಾರಾಬಿನ್ ಫ್ರೀ ಇರುವಂತ ಅದು ಶಾಂಪೂ. ಸಾಕಷ್ಟು ರಿವ್ಯೂಸ್ ಕೇಳಿದೀನಿ ಇದ್ರ ಬಗ್ಗೆ, ಸೊ ಹಂಗಾಗಿ ಇದನ್ನ ಆರ್ಡರ್ ಮಾಡಿದ್ದೀನಿ. ಸೊ ನಿಮ್ಗೆಲ್ಲ ಗೊತ್ತಿದೆ ನಂದಿರೋದು ಕರ್ಲಿ ಹೇರ್. ಸೊ ಕರ್ಲಿ ಕ್ರೀಮ್ ನ ಟ್ರೈ ಮಾಡ್ತಾನೆ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಸೊ ಇದು ಫಸ್ಟ್ ಟೈಮ್ ಈ ಒಂದು ಬ್ರ್ಯಾಂಡ್ ಇಂದ ನಾನು ಕರ್ಲಿ ಕ್ರೀಮ್ ನ ತರಿಸ್ಕೊಂಡಿರೋದು. ಸೊ ಪರವಾಗಿಲ್ಲ, ಚೆನ್ನಾಗಿದೆ ಅನಿಸ್ತದೆ. ಅಂಡ್ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಕೂಡ ತುಂಬಾ ವರ್ತ್ ಇದೆ. ನಂಗೆ ಈ ಪ್ಯಾಕೇಜ್ ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಸೊ ನನಗೆ ಪರ್ಫ್ಯೂಮ್ಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಇದು ನನ್ನ ಮೇ ಬಿ 4ನೇದು ಅಥವಾ 5ನೇ ಬಾಟಲ್ ಇರ್ಬೋದು ಅಂತ ಅನ್ಕೊಂಡಿದೀನಿ. ಬೆಲ್ಲ ಬಿಟ್ಟು ಅವ್ರದ್ದು ಡೇ ಟು ಮೆನ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಮೈಲ್ಡ್ ಫ್ರೇಗ್ರೆನ್ಸ್ ಇದೆ ಅಂಡ್ ಜೊತೆಗೆ ಲಾಂಗ್ ಲಾಸ್ಟಿಂಗ್ ಕೂಡ ತುಂಬಾ ಮೈ ಫೇವ್ರೆಟ್ ಅಂತ ಹೇಳ್ಬೋದು ನನ್ನ ಲಿಸ್ಟ್ ಅಲ್ಲಿ ಇರೋದ್ರಲ್ಲಿ. ಸೊ ದಿ ಬೆಸ್ಟ್ ಪರ್ಫ್ಯೂಮ್ ಅಂತ ನಾನು ಹೇಳ್ತೀನಿ. ಸೊ ಒನ್ ಮೋರ್ ಬಾಡಿ ಮಿಸ್ಟ್ ನ ತರಿಸ್ಕೊಂಡಿದ್ದೀನಿ ಫ್ರಮ್ ವಾಟರ್ ಗರ್ಲ್ ಇಂದ. ಸೊ ವೆನಿಲಾ ಮಿಸ್ಟ್ ಇದು. ಸೊ ಇದನ್ನ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಒಂದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ. ಇದು ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಜೊತೆಗೆ ವೆರಿ ಮೈಲ್ಡ್ ಫ್ರೇಗ್ರೆನ್ಸ್ ನ ಕೊಡುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ ಯಾರು ಬಾಡಿ ಮಿಸ್ಟ್ ನ ನೋಡ್ತಿದ್ರೆ ಐ ಹೈಲಿ ರೆಕಮೆಂಡ್ ದಿಸ್. ಸೊ ನೆಕ್ಸ್ಟ್ ಬಂದು ಹೇರ್ ಆಯಿಲ್. ನಾನು ತುಂಬಾ ರೇರು ಆನ್ಲೈನ್ ಇಂದ ಹೇರ್ ಆಯಿಲ್ ಎಲ್ಲ ತರಿಸೋದು. ಬಿಕಾಸ್ ನಾನು ಹೇರ್ ಆಯಿಲ್ ಅಪ್ಲೈ ಮಾಡೋದೇ ವೀಕ್ಲಿ ಒನ್ಸ್, 2 ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡೋದು ಹಂಗೂ ಇರುತ್ತೆ. ಸೊ ಫಸ್ಟ್ ಟೈಮು ಈ ಒಂದು ಬ್ರ್ಯಾಂಡ್ ಬಗ್ಗೆ ಸಿಕ್ಕಾಬಟ್ಟೆ ಒಳ್ಳೆ ರಿವ್ಯೂಸ್ ಇತ್ತು. ಹಂಗಾಗಿ ಫಸ್ಟ್ ಹೇರ್ ಫಾಲ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಆನಿಯನ್ ಆಯಿಲ್ ನ ತರಿಸ್ಕೊಂಡಿದೀನಿ. ಅಪ್ಲಿಕೇಟರ್ ಕೂಡ ತುಂಬಾ ಈಸಿ ಆಗಿದೆ. ಈ ತರ ಅಪ್ಲಿಕೇಟರ್ ಇರೋದು, ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಚೆನ್ನಾಗಿದೆ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಬಹುದು. ಅಟ್ ಲಾಸ್ಟ್ ಸೊ ಮತ್ತೆ ಪ್ಯಾಕ್ ಅವರ ಒಂದು ಲಾಂಗ್ ಲಾಸ್ಟಿಂಗ್ ಲಿಪ್ ಲೈನರ್ ನ ತರಿಸ್ಕೊಂಡಿದ್ದೀನಿ. ಸೊ ಈ ತರ ಇದೆ. ಆಲ್ಮೋಸ್ಟ್ ಬ್ರೇಕ್ ಆಗ್ಬಿಟ್ಟಿದೆ ಆಕ್ಚುಲಿ. ಸೊ ಹೆಂಗಾಯ್ತು ಅಂತ ನಂಗೆ ನಿಜ ಗೊತ್ತಿಲ್ಲ, ಬಟ್ ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂಡ್ ನಂಗೆ ಪರ್ಸನಲ್ ಇಷ್ಟ ಆಯ್ತು. ಶೇಡ್ ನಾನು ಅನ್ಕೊಂಡೆ ಇದು ಟಾಫಿ ಅಂತ ಶೇಡ್ ಅಲ್ಲಿ ನಾನು ತರಿಸಿದ್ದು, ಬಟ್ ಐ ಥಾಟ್ ಇಟ್ಸ್ ಫುಲ್ ಬ್ರೌನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ನಾಟ್ ಬ್ರೌನ್, ಇಟ್ ಬಂದ್ಬಿಟ್ಟು ಸ್ವಲ್ಪ ರೆಡ್ ಆಗಿದೆ. ಸೊ ರೆಡ್ ಕಲರ್ ಇದೆ, ನೀವು ನೋಡ್ಬೋದು. ಹಾಕ ತಕ್ಷಣ ಅಳಿಸ್ತಾ ಇದ್ರೆ ಅಷ್ಟು ಈಸಿಯಾಗಿ ಹೋಗ್ತಿಲ್ಲ. ಸೊ ನೀವು ಲಿಪ್ಗೆಲ್ಲ ಅಪ್ಲೈ ಮಾಡಿದ್ಮೇಲೆ ತುಂಬಾ ಹೊತ್ತಿರುತ್ತೆ. ಸೊ ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಮೇ ಬಿ ನಾನು ಸೆಕೆಂಡ್ ಯಾವ್ದಾದ್ರು ಬ್ರೌನ್ ಕಲರ್ ನ ನೆಕ್ಸ್ಟ್ ಟೈಮ್ ತರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮ್ಗೆ ಏನಾದ್ರು ಬೇಕಿದ್ದಲ್ಲಿ ನನಗೆ ಕಮೆಂಟ್ ಬದ ಲಿಂಕ್ ಅಂತ ಹಾಕಿ ನಾನು ಎಲ್ಲಾ ಡೀಟೇಲ್ಸ್ ನಿಮ್ಗೆ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು.